ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಗೂ ಮುನ್ನವೇ ಮಳೆಯಿಂದ ಕುಸಿದು ಬಿದ್ದಿದೆ ಪೆಂಡಾಲ್. ಕೆರೆ ವೀಕ್ಷಣೆಯ ಬಳಿಕ ಸಿದ್ದರಾಮಯ್ಯ ಭಾಷಣ ಮಾಡೋದಿಕ್ಕೆ ಅಂತಲೇ ಪೆಂಡಾಲ್ ಅನ್ನ ಹಾಕಲಾಗಿತ್ತು, ಅದು ಮುರಿದು ಬಿದ್ದಿದೆ. ಆ ದೃಶ್ಯವನ್ನ ನೀವೀಗ ನೋಡಬಹುದಾಗಿದೆ. ಸಿದ್ದರಾಮಯ್ಯನವರು ಇಲ್ಲಿ ಭಾಷಣವನ್ನ ಮಾಡಬೇಕಾಗಿತ್ತು, ಅದಕ್ಕಾಗಿಯೇ ಪೆಂಡಾಲ್ ಅನ್ನ ಹಾಕಲಾಗಿತ್ತು. ಆದರೆ ಮಳೆಯ ಹಿನ್ನೆಲೆಯಲ್ಲಿ ಪೆಂಡಾಲ್ ಕುಸಿದು ಬಿದ್ದಿದೆ. ಕೆರೆ ವೀಕ್ಷಣೆಯ ನಂತರ ಸಿದ್ದರಾಮಯ್ಯ ಅವರು ಭಾಷಣ ಮಾಡೋದಿಕ್ಕೆ ಅಂತಲೇ ಹಾಕಲಾಗಿದ್ದಂತಹ ಒಂದು ಪೆಂಡಾಲ್, ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆಂದೂರ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ. ಕೆರೆ ದಂಡೆಯಲ್ಲಿ ಹಾದು ಹೋದಂತಹ ರಸ್ತೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನ ಮಾಡಬೇಕು. ಮಳೆ ನಡುವೆಯೂ ಬಾದಾಮಿ ತಾಲೂಕಿನ ಗ್ರಾಮಗಳ ಭೇಟಿಯನ್ನ ಅವರು ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆರೆ ವೀಕ್ಷಣೆಯ ನಂತರ ಅವರು ಭಾಷಣವನ್ನ ಮಾಡಬೇಕಾಗಿತ್ತು, ಅವರ ಅಭಿಪ್ರಾಯವನ್ನ ತಿಳಿಸಬೇಕಾಗಿತ್ತು. ಅದಕ್ಕೆ ಅಂತಲೇ ಪೆಂಡಾಲ್ ಅನ್ನ ಹಾಕಲಾಗಿತ್ತು. ಎಲ್ಲರೂ ಕೂಡ ಇಲ್ಲಿ ಕುತ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದರೆ ಬಿದ್ದಂತಹ ಭಾರೀ ಮಳೆಗೆ, ಗಾಳಿ ಬಿರುಗಾಳಿಗೆ ಅಲ್ಲಿನ ಹಾಕಲಾಗಿದ್ದಂತಹ ಪೆಂಡಾಲೆ ಕುಸಿದು ಬಿದ್ದಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೆರೆ ವೀಕ್ಷಣೆಯನ್ನ ಮಾಡಬೇಕು ಬಂದಂತಹ ಸಂದರ್ಭದಲ್ಲಿ ಮಳೆಯ ನಡುವೆಯೂ ಕೂಡ ಈಗ ಬಾದಾಮಿ ತಾಲೂಕಿನ ಗ್ರಾಮಗಳ ಭೇಟಿಯನ್ನ ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಈಗ ಎರಡು ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಒಂದು ಕಡೆ ಬಾದಾಮಿಯ ಗ್ರಾಮಗಳಿಗೆ ಭೇಟಿಯನ್ನ ಕೊಡೋದಿಕ್ಕೆ ಅಂತಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಮಳೆಯ ನಡುವೆಯೂ ಕೂಡ ಅವರು ಗ್ರಾಮ ಭೇಟಿಯನ್ನ ಮುಂದುವರಿಸುತ್ತಿದ್ದಾರೆ. ಮತ್ತೊಂದೆಡೆ ಕೆರೆ ವೀಕ್ಷಣೆ, ಬಾಗಲಕೋಟೆಯಲ್ಲಿ ಕೆರೆ ವೀಕ್ಷಣೆಯನ್ನ ಮಾಡಬೇಕು, ಆ ವೀಕ್ಷಣೆಯ ಬಳಿಕ ಭಾಷಣವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಜಾಗದಲ್ಲಿ ಪೆಂಡಾಲ್ ಅನ್ನ ಹಾಕಲಾಗಿದೆ. ಆ ಪೆಂಡಾಲ್ ಭಾರಿ ಮಳೆಗೆ ಕುಸಿದು ಬಿದ್ದಿರುವಂತಹ ಒಂದು ದೃಶ್ಯವನ್ನ ನೋಡಬಹುದು. ಅಲ್ಲಿ ಕುತ್ಕೊಳ್ಳಿಕ್ಕೂ ಕೂಡ ಆಗದಂತಹ ಒಂದು ಸ್ಥಿತಿ ಇರುವಂಥದ್ದು. ಕೆರೆ ತುಂಬಿಸುವ ಭರವಸೆಯನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಲ್ಲಿನ ಆ ಭಾಗದ ಜನರಿಗೆ ನೀಡ್ತಾರೆ. ಈ ಭಾಷಣದ ಮುಖಾಂತರವಾಗಿ ಸಾಕಷ್ಟು ಭರವಸೆಯನ್ನ ಕೊಡ್ತಾರೆ ಅಂತ ಆ ಭಾಗದ ಜನ ನಿರೀಕ್ಷೆಯನ್ನ ಮಾಡ್ಕೊಂಡಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಮಳೆರಾಯ ಅಡ್ಡಿಪಡಿಸಿದ್ದಾನೆ. ಕೆರೆ ದಂಡೆಯಲ್ಲಿ ಹಾದು ಹೋದ ರಸ್ತೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೊಡೆಯನ್ನ ಹಿಡಿದು ಅವರು ಗ್ರಾಮಗಳ ಒಂದು ಪ್ರಯಾಣವನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಭಾಷಣಕ್ಕೂ ಮುನ್ನವೇ ಮಳೆ ಬಂದಿದೆ. ಸೊ ಹಾಗಾಗಿ ಈ ಭಾಷಣ ಬಹುಶಃ ರದ್ದಾಗುತ್ತೆ ಅಂತಲೇ ಕಾಣಿಸುತ್ತೆ. ಈ ಕುರಿತಾಗಿ ನಮ್ಮ ರಿಪೋರ್ಟರು ಕೂಡ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಕೆರೆ ದಂಡೆಯಲ್ಲಿ ಹಾದು ಹೋಗುವ ರಸ್ತೆಯ ಮಧ್ಯದಲ್ಲಿ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಗ್ರಾಮದ ಜನರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅವರ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಈಗಾಗಲೇ ಸಿದ್ದರಾಮಯ್ಯನವರು ಬಾದಾಮಿಯ ಕೆಲವೊಂದಿಷ್ಟು ಗ್ರಾಮಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಮಳೆ ಎಲ್ಲದಕ್ಕೂ ಕೂಡ ಅಡ್ಡಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಮತ್ತೊಂದೆಡೆ ಭಾಷಣಕ್ಕೆ ಅಂತ ಹಾಕಲಾಗಿದ್ದ ಪೆಂಡಾಲ್ ಕೂಡ ಕುಸಿದು ಬಿದ್ದಿದೆ. ವಿನಾ ನಿಜವಾಗ್ಲೂ ಏನೋ ಒಂದು ನಿನ್ನೆಯಿಂದ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಒಂದು ನಮ್ಮ ಕ್ಷೇತ್ರದಲ್ಲಿ ಪ್ರವಾಸವನ್ನು ಆರಂಭಿಸಿರುವಂತದ್ದು. ಹೋದ ಕಡೆಗಳೆಲ್ಲ ಜನರು ಕೂಡ ಅವರಿಗೆ ಸ್ವಾಗತಿಸೋದ್ರ ಮೂಲಕ, ಹೂ ಮಳೆಗಳ ಮೂಲಕ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಎರಡನೇ ದಿವಸದ ಸಂದರ್ಭದಲ್ಲಿ ಬೆಳಿಗ್ಗೆನು ವಾತಾವರಣ ಸರಿಯಾಗಿತ್ತು. ಆದ್ರೆ ಏನು 12 ಗಂಟೆ ಸುಮಾರಿಗೆ ಅಪಾರ ಪ್ರಮಾಣದ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಮಳೆ ಮಧ್ಯೆಯೂ ಕೂಡ ಸಿದ್ದರಾಮಯ್ಯವರು ತಮ್ಮ ಪ್ರವಾಸವನ್ನು ಮುಂದುವರಿಸಿರುವಂತದ್ದು. ಅಷ್ಟೇ ಉತ್ಸುಕತೆಯನ್ನು ಕೂಡ ಜನರು ಕೂಡ ಅವರನ್ನ ಸ್ವಾಗತಿಸುವಂತದ್ದು ನಡೀತಾ ಇತ್ತು. ಏನೋ ಒಂದು ಆಡುಗಳ ಬಳಿಕ ಒಂದು ಕೆಂದೂರು ಗ್ರಾಮಕ್ಕೆ ಅವರು ಭೇಟಿಯನ್ನು ಕೊಡಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಆ ಕೆರೆಯ ಪಕ್ಕದಲ್ಲೇ ಒಂದು ಏನೊಂದು ಪೆಂಡಾಲ್ ಅನ್ನು ಕೂಡ ಹಾಕಿದ್ರು. ಹೀಗಾಗಿ ಬಹಳಷ್ಟು ಪ್ರಮಾಣದ ಒಂದು ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಹೀಗಾಗಿ ಆ ಮಳೆ ಗಾಳಿಯಿಂದ ಆ ಒಂದು ಪೆಂಡಾಲ್ ಕೂಡ ಬಿದ್ದು ಹೋಗಿರುವಂತದ್ದು. ಈಗ ಇವುಗಳ ಮಧ್ಯೆ ಆ ಸ್ಥಳಕ್ಕೆ ಬಂದಂತ
ಸಿದ್ದರಾಮಯ್ಯನವರು ಆ ಸ್ಥಳವನ್ನು ಅವಲೋಕನೆ ಮಾಡಿ ಅದಾದ ಬಳಿಕ ಅಲ್ಲಿಂದ ಮತ್ತೆ ಅಲ್ಲಿ ಜನರ ಅಹವಾಲುಗಳನ್ನ ಕಾರಲ್ಲೇ ಕುಳಿತು ಕೇಳೋದ್ರ ಮೂಲಕ ಮತ್ತೆ ಮಳೆಯಲ್ಲಿ ಮತ್ತೆ ಮುಂದಿನ ಗ್ರಾಮಕ್ಕೆ ಹೋಗುವುದರ ಮೂಲಕ ಮತ್ತೆ ಮಳೆಯ ಮಧ್ಯೆ ಒಂದು ತಮ್ಮ ಪ್ರವಾಸವನ್ನ ಮುಂದುವರಿಸಿರುವಂತದ್ದು. ಪ್ರಮುಖವಾಗಿ ಈಗೂ ಕೂಡ ಅವರು ಮತ್ತೆ ಪ್ರವಾಸದಲ್ಲೇ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಆ ಒಂದು ಮಳೆಯ ಒಂದು ಅವಾಂತರದಿಂದ ಈಗಾಗಲೇ ಆ ಒಂದು ಪೆಂಡಾಲ್ ಕೂಡ ಬಿದ್ದು ಹೋಗಿರುವಂತದ್ದು. ಮತ್ತು ಹೋದ ಕಡೆಗಳಲ್ಲಿ ಒಂದು ಛತ್ರಿಗಳನ್ನು ಹಿಡಿಯೋದ್ರ ಮೂಲಕ ಓಣಿಗಳಲ್ಲಿ ಅಡ್ಡಾಡುವುದರ ಮೂಲಕ ಒಂದು ಏನು ಜನರಿಗೆ ಕೃತಜ್ಞತೆ ಸಲ್ಲಿಸುವಂತ ಒಂದು ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ.